ಇದೇ ತರ ಯೂಟ್ಯೂಬ್ ನೋಡ್ತಾ ಇದ್ದೆ. ಮೈಕ್ ಹೆಸನ್ ಗೊತ್ತಲ್ಲ ನಿಮ್ಗೆ, RCB ಫಾರ್ಮರ್ ಡೈರೆಕ್ಟರ್ ಆಗಿದ್ರು. ಈ ವ್ಯಕ್ತಿ ಈ ಒಂದು ತಂಡದ ಬಗ್ಗೆ ಅನಾಲಿಸಿಸ್ ಮಾಡ್ತಾರೆ. ಅವ್ರು ಹೇಳ್ತಾರೆ ಈ ವರ್ಷ RCB ನಂಬರ್ 9th ಪ್ಲೇಸ್ ಅಲ್ಲಿ ಬರ್ಬೋದು ಅಂತ ಅವರ ಒಂದು ಊಹೆ. ಆಕ್ಚುಲಿ ಒಂದ್ ಹಂತಕ್ಕೆ RCB ಟೀಮ್ ಗಬ್ಬಾಗಕ್ಕೆ ಕಾರಣ ಈ ವ್ಯಕ್ತಿನೇ. ನಿಮ್ಗೆ ಜ್ಞಾಪಕ ಇದ್ರೆ ಇವ್ರ ಟೆನ್ಯೂರಲ್ಲೇ ಯುಜ್ವೇಂದರ್ ಚಹಲ್ ನ ಬಿಟ್ಬಿಟ್ಟು ಆ ರಂಗನ ತಗೊಂಡ್ರು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಸೊ ಈ ವ್ಯಕ್ತಿ ಅವ್ರ ಮಾತು ನಾವು ಯಾವ ಒಂದು ಫೇಸ್ ವ್ಯಾಲ್ಯೂ ತಗೋಬೇಕು ಅಂತ ನನಗೆ ಗೊತ್ತಿಲ್ಲ ಇನ್ನಾನೆ. ಬಟ್ ಅವ್ರದೇ ಆದಂತ ಒಂದು ಯೋಚನೆ ಇದೆ. ಅವ್ರದ್ದೇನ್ ಗೊತ್ತಾ ಲಾಜಿಕ್, RCB ತಂಡ ಚೆನ್ನಾಗಿದೆ, ಅದ್ರಲ್ಲಿ ಏನು ಡೌಟೇ ಇಲ್ಲ. ಬಟ್ ಬೇರೆ ಟೀಮ್ಗಳು ಇವ್ರಿಗಿಂತ ಚೆನ್ನಾಗಿದೆ, ಅವ್ರ ಹತ್ರ ಇನ್ನೂ ಜಾಸ್ತಿ ಫೈರ್ ಪವರ್ ಇದೆ, ಇನ್ನೂ ಚೆನ್ನಾಗಿದೆ ಬ್ಯಾಲೆನ್ಸ್. ಅದಕ್ಕೋಸ್ಕರ RCB ಈ ಸೀಸನ್ ನಂಬರ್ 9 ಪೊಸಿಷನ್ ಬರ್ಬೋದು ಅಂತ ಅವರ ಗೆಸ್ಟಿಮೇಟ್ ಮಾಡಿದ್ದಾರೆ. ಮೈಕ್ ಹೆಸನ್ ಅವರ ಮಾತು ಅವ್ರಿಗಿರ್ಲಿ, ಅವ್ರ ಒಪಿನಿಯನ್ ನಾವು ರೆಸ್ಪೆಕ್ಟ್ ಮಾಡೋಣ. ಬಟ್ ಆಸ್ RCB ಏನ್ ಹೇಳ್ತೀರಾ ಅಭಿಮಾನಿ, ನೀವು ತುಂಬಾ ತಲೆ ಕೆಡಿಸ್ಕೋಬೇಡಿ. ಯಾವುದೇ ಒಂದು ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ನಮ್ಮ ಟೀಮ್ ಬ್ಯಾಲೆನ್ಸ್ಡ್ ಆಗಿದೆ, ನಮ್ಮ ಹತ್ರ ಫೈರ್ ಪವರ್ ಇದೆ. ಆಮೇಲೆ ಗಮನಿಸಿ, ಇಲ್ಲಿ 1 or 2 ಸೂಪರ್ ಸ್ಟಾರ್ಗಳು ಅವ್ರ ಮೇಲೆ ಡಿಪೆಂಡ್ ಆಗಿರುವಂತ ಒಂದು ಟೀಮ್ ಅಲ್ಲ. ಪ್ರತಿಯೊಬ್ಬ ಬ್ಯಾಟರ್ನು ಈ ಒನ್ ಡೇ ಮ್ಯಾಚ್ ನ ಗೆಲ್ಸುವಂತ ಒಂದು ತಾಕತ್ತಿರುವಂತ ಒಂದು ಪ್ಲೇಯರ್ಗಳಿದ್ದಾರೆ. ಅಟ್ ದ ಸೇಮ್ ಟೈಮ್ ಬೌಲಿಂಗ್ ಅಟ್ಯಾಕ್ ಚೆನ್ನಾಗಿದೆ.